ಟ್ರ್ಯಾಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಗಬೇಕು ಅಂತ. ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅಂತ? ಮೇಡಮ್, ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅನ್ನೋದಕ್ಕೆ ಕ್ವಶನ್ ಅಲ್ಲ, ಆನ್ಸರೇ ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ತುಂಬ 9 ವರ್ಷದಿಂದ ತುಂಬ ಲಾಂಗ್ ಆಯಿತು. ಇಲ್ಲಿ ಬಂದಿರೋರು ಯಾರೂ ಅವ್ರ ಸ್ವಾರ್ಥಕ್ಕಾಗಿ ಅವ್ರ ಸ್ವಂತಕ್ಕಾಗಿ ಯಾರೂ ಬಂದಿಲ್ಲ. ಏಕೆಂದರೆ ಆ ವಿಷ್ಣು ಸರ್ನ ನಾವು ಮನೆ ದೇವರಾಗಿ ಆರಾಧನೆ ಮಾಡೋ ಅಂಥವ್ರು ಬಂದಿರೋದು. ಇಲ್ಲಿ ಮಿಕ್ಕಿದವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಅವ್ರಿಗೆ ಏನೋ ಒಂದು ಸ್ಮಾರಕ ಆಗಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಅದಾಗ ತನಕ ಇಲ್ಲಿ ಒಬ್ಬೊಬ್ರು ಪ್ರಾಣ ಕೊಡೋಕೆ ರೆಡಿಯಾಗಿದ್ದೀವಿ. ಅದರಲ್ಲಿ ನಾನು ಒಬ್ಬಳು. ಏಕೆಂದರೆ ಅವರು ಹೆಣ್ಮಕ್ಳಿಗೆ ಕೊಡ್ತಾ ಇರೋಂಥ ಗೌರವ ಪ್ರೀತಿ ಅಪಾರವಾಗಿರೋದು. ಬೇರೆ ನಟರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಎಲ್ಲರಿಗೂ ಕೊಟ್ಟು ಅವ್ರಿಗೆ ಯಾಕೆ ಕೊಡಲಿಲ್ಲ? ಕೊಟ್ಟಿರೋದನ್ನ ಯಾಕೆ ಕಿತ್ಕೊಂಡಿದ್ದೀರಾ? ಅದರ ಕಿತ್ಕೊಳ್ಬೇಕಾಗಿದ್ರೆ ಮುಂಚೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ನಾವು ಸೇಲ್ಗೆ ಇಟ್ಟಿದ್ದೀವಿ ಅಂತ ಯಾಕೆ ಕೇಳಲಿಲ್ಲ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ. ನಾವೇನು ನಮ್ಮ ಸ್ವಾರ್ಥಕ್ಕಾಗಿ ಕೇಳ್ತಾ ಇಲ್ಲ, ನಮ್ಮ ಸ್ವಂತಕ್ಕಾಗಿ ಕೇಳ್ತಾ ಇಲ್ಲ. ದಯವಿಟ್ಟು ಅವರ ಸ್ಮಾರಕಕ್ಕೆ ಏನು ಜಾಗ ಬೇಕು 10 ಗುಂಟೆ ಅದನ್ನು ಶೀಘ್ರವಾಗಿ ಅದನ್ನು ತೆರವುಗೊಳಿಸಿ, ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ತೆರವುಗೊಳಿಸಿ ಅವರಿಗೆ ಒಂದು ಸ್ಮಾರಕ ಮಾಡ್ಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕವಾಗಿ ಮುಖ್ಯಮಂತ್ರಿಗಳಲ್ಲಿ ಸಾಷ್ಟಾಂಗವಾಗಿ ಅವರ ಪಾದಗಳಿಗೆ ಬಿದ್ದು, ಮತ್ತು ಫಿಲಮ್ ಚೇಂಬರ್ ಆದ ಸಾರ್ ಗೋವಿಂದ್ ಅವ್ರಿಗೂ ಕೂಡ ನಾನು ಈ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಸಾರ್ ಅವ್ರ ಮನೆಯವ್ರು ಬರ್ತಾರಾ ಬಿಡ್ತಾರಾ ಗೊತ್ತಿಲ್ಲ. ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಮ್ಯಾಮ್ ನಿಮಗೆ? ಫಿಲಿಂ ಚೇಂಬರ್ಗೆ ಹೋಗಿದ್ರೆ ಏನು ಗೊತ್ತಿಲ್ಲ, ನೋಡ್ತಾ ಇದ್ದೀವಿ, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರನ್ನ ತುಂಬ ಸತಿ ಹೋಗಿ ಎಲ್ಲರೂ ಭೇಟಿ ಮಾಡ್ತಾ ಇದ್ದಾರೆ ಸಾರ ಗೋವಿಂದ್ ಅವ್ರನ್ನ. ಆದರೆ ಅವರು ಯಾಕೆ ಇದನ್ನು ಒಂದು ಮನಸ್ಸು ತಗೊತಾ ಇಲ್ಲ? ನಾವು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಮೇಡಮ್. ರಾಜ್ಕುಮಾರ್ ಅವ್ರ ಮನೆಯವ್ರಿಗೂ ತುಂಬ ಜಾಗ ಕೊಟ್ಟಿದ್ದಾರೆ, ಅಂಬರೀಷ್ ಅವ್ರಿಗೆ ಅಷ್ಟೊಂದು ಜಾಗ ಕೊಟ್ಟಿದ್ದಾರೆ. ವಿಷ್ಣು ಸಾರ್ ಅವ್ರಿಗೆ ನಾನು ಜಾಸ್ತಿ ಏನು ಕೇಳ್ತಾ ಇಲ್ಲ, 2 ಎಕರೆ ಹೇಳಿದ್ದಾರೆ, 2 ಎಕರೆ ಕೇಳ್ತಾ ಇಲ್ಲ, 10 ಗುಂಟೆ ಬೇಕೇ ಬೇಕು ಮೇಡಮ್. ಯಾಕೆಂದರೆ 10 ಗುಂಟೆಗೆ ಎಷ್ಟು ಜಾಗ, ಅದು ದುಡ್ಡು ಎಷ್ಟು ಹೇಳ್ತಾರೆ ಅದ್ರ ಡಬ್ಬಲ್ ಆಗಲಿ ಕೊಟ್ಬಿಟ್ಟು ತಗೊಳಕ್ಕೆ ನಾವು ರೆಡಿಯಾಗಿದ್ದೀವಿ. ಇಲ್ಲ ಅನ್ನೋದಾದ್ರೆ ಆ ಜಾಗದಲ್ಲಿ ನಾವು ಪ್ರಾಣ ಕೂಡ ಬಿಡೋಕ್ಕೆ ರೆಡಿಯಾಗಿದ್ದೀವಿ ಮೇಡಮ್. ನಿಮ್ಮ ಪ್ರಾಣ ಕೂಡ ಬಿಡ್ತೀವಮ್ಮ? ಖಂಡಿತ ಮೇಡಮ್. ಯಾಕೆಂದ್ರೆ ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಮೇಡಮ್. ಅವರು ಬದುಕಿದಾಗಲೂ ಅಂತೂ ಅವರು ನೆಮ್ಮದಿಯಾಗಿ ಊಟ ಮಾಡಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ಇವಾಗೂ ಕೂಡ ಅವ್ರ ಫ್ಯಾಮಿಲಿ ಅವ್ರು ಚೆನ್ನಾಗಿಲ್ಲ. ಆದರೆ ನಾವು ಅಂದ್ರೆ ಈಗ ಒಂದು ದೇವಸ್ಥಾನಕ್ಕೆ ಜಾಗನ ದಾನ ಮಾಡ್ತಾರೆ, ಒಂದು ಮಿಕ್ಕಿದ ರಾಜಕಾರಣಿಗಳಿಗೆ ದಾನ ಮಾಡ್ತಾರೆ, ಒಂದು ಕಾಂಪ್ಲೆಕ್ಸ್ ಕಟ್ಟೋಕ್ಕೆ ಜಾಗನ ದಾನ ಮಾಡ್ತಾರೆ. ಆದರೆ ಸತ್ತೋಗಿರೋ ಮನ್ಸಿನ ಯಾಕೆ ಮೇಡಮ್ ಜಾಗ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಯಾಕೆ ವಾಪಸ್ ಕಿತ್ಕೊತಾ ಇದ್ದಾರೆ? ಅದಕ್ಕೋಸ್ಕರ ಕೇಳ್ತಾ ಇರೋದು. ನಾವಿಲ್ಲಿ ಏನು ಅನ್ಯಾಯವಾಗಿ ಏನು ಕೇಳ್ತಾ ಇಲ್ಲ ಮೇಡಮ್, ನ್ಯಾಯ ಕೇಳ್ತಾ ಇದ್ದೀವಿ. ನ್ಯಾಯ ಬೇಕೇ ಬೇಕು ಮೇಡಮ್. ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಅಂದರೆ ಅಭಿಮಾನಿಗಳಿಗೂ ಅವ್ರಿಗೆ ಮಾಡೋಕ್ಕೆ ಕೆಲಸ ಎಲ್ಲ ಬಂದು ಸುಮ್ಮನೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ತೀರಾ? ಅವ್ರಿಗೆಲ್ಲ ಏನು ಹೇಳ್ತೀರಾ ಮೇಡಮ್? ಅದು ತುಂಬ ತಪ್ಪು. ಯಾಕೆಂತಂದರೆ ಇಲ್ಲಿ ಯಾರು ಕೆಲಸಗಳನ್ನ ಬಿಟ್ಟು ಬಂದಿಲ್ಲ. ಇಲ್ಲಿ ಒಬ್ಬೊಬ್ರು ಅವತ್ತು ದುಡ್ದು ಅವತ್ತು ತಿನ್ನೋಂಥವ್ರು ಇದ್ದಾರೆ. ಇಲ್ಲಿ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ, ಪೇಷಂಟ್ಗಳು ಬಂದಿದ್ದಾರೆ, HD ಕೋಟೆಯಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಹುಬ್ಳಿ ಧಾರವಾಡಿಂದ ಬಂದಿದ್ದಾರೆ. ಅಷ್ಟೊಂದು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಯಾಕೆ ಮೇಡಮ್ ಬರ್ತಾ ಇದ್ದಾರೆ? ಇಲ್ಲಿ ಏನಾದರೂ ನಾನು ದುಡ್ಡು ಕೊಡ್ತಾ ಇದ್ದಾರೆ, ಬೇರೆ ಏನಾದರೂ ನಡೀತಾ ಇದೆಯಾ? ಆ ಥರ ಏನಿಲ್ಲ ಮೇಡಮ್. ಅಭಿಮಾನಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. 8 ದಿವಸದಿಂದ ಯಾರು ಸರಿಯಾಗಿ ನಿದ್ದೆ ಮಾಡಿಲ್ಲ ಮೇಡಮ್, ಊಟ ಮಾಡಿಲ್ಲ. ಯಾಕೆಂದರೆ ಈ ಥರ ಅನ್ಯಾಯ ಆಯ್ತಲ್ಲ ಅಂತ ಒಬ್ಬೊಬ್ಬರು ಕೊರಗ್ತಾ ಇದ್ದಾರೆ ಮೇಡಮ್. ಕಾಣದೇ ಇರೋದಕ್ಕೆ ಆಗದೇ ಇರೋದಕ್ಕೆ ಏನು ಬೇಕಾದರೂ ಮಾತಾಡ್ಬೋದು, ಬಟ್ ಅವ್ರಿಗೆ ನ್ಯಾಯ ಸಿಗಬೇಕು ಮೇಡಮ್. ನ್ಯಾಯ ಸಿಗೋ ತನಕ ನಾವು ಕೂರಲ್ಲ. ಎಷ್ಟು ತನಕ ಆಗುತ್ತೆ ಅಷ್ಟು ತನಕ ನಾವು ಹೋರಾಟ ಮಾಡ್ತೀವಿ ಮೇಡಮ್. ಓಕೆ, ಈಗ ವಿಷ್ಣುವರ್ಧನ್ ಅವರ ಸ್ಮರಣೆಯ ಜಾಗದಲ್ಲಿ ಈಗ ಪೊಲೀಸರು ಬದ್ಧತೆ ನೀಡಿದ್ದಾರೆ. ಸೊ ಈ ಮುಂಚೆ ನೆಲಸಮ ಮಾಡಬೇಕಾದ್ರೆ ಪೊಲೀಸ್ ಅವರ ಬದ್ಧತೆ ಎಲ್ಲೋಗಿತ್ತು ಅಂತ ಅದನ್ನೇ ಮೇಡಮ್ ಕೇಳ್ತಾ ಇರೋದು. ಇವಾಗ ಅವರು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಮೇಡಮ್, ರಾತ್ರಿ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದ್ಸತಿ ಅವರು ನಮ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು. ಈ ಥರ ಮಾಡ್ತಾ ಇದ್ದೀವಿ, ನಾವು ಸೇಲ್ಗೆ ಇಟ್ಟಿದ್ದೀವಿ, ನೀವು ತಗೊಳಕ್ಕೆ ರೆಡಿ ಇದ್ದೀರ ಅಂತ ಕೇಳಬೇಕಾಗಿತ್ತು. ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಏನಿಲ್ಲ, ರಾತ್ರಿ ಮಾಡೋವಂಥದ್ದು ಏನಿತ್ತು? ರಾತ್ರಿ ಮಾಡೋಂಥದ್ದು ಏನಿತ್ತು? ಅದು ಹಬ್ಬದ ದಿವಸ ಅವರು ನೆಕ್ಸ್ಟ್ ತಿಂಗಳು ಅವ್ರದ್ದು ಹುಟ್ಟಿದಬ್ಬ ಬರ್ತಾ ಇದೆ. ಹುಟ್ಟಿದಬ್ಬದ ಹತ್ರದಲ್ಲಿ ಯಾಕೆ ಮಾಡಬೇಕು? ಪ್ರತಿ ವರ್ಷ ಇದೇ ಥರ ಒಂದು ಅನಾಹುತಗಳು ನಡೀತಾ ಇದೆ ಮೇಡಮ್. ಇದು ಅಭಿಮಾನಿಗಳು ಇವಾಗ ಎಲ್ಲೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೋಸ್ಕರ ಮೇಡಮ್. ಅಟ್ಲೀಸ್ಟ್ ಅವ್ರು ಪೂಜೆ ಆದರೂ ಮಾಡೋಕೆ ಒಂದು ಜಾಗ ಬೇಕಲ್ವ ನಮಗೆ? ಅದಕ್ಕೋಸ್ಕರ ಮೇಡಮ್ ಇದು ಅವ್ರ ಜಾಗ ಬಿಟ್ಕೊಡೋ ತನಕ ಹೋರಾಟ ನಿಲ್ಲಲ್ಲ ಮೇಡಮ್. ಒಬ್ಬೊಬ್ರು ಇಲ್ಲಿ ಸಾಯಕ್ಕೆ ರೆಡಿಯಾಗೇ ಬಂದಿದ್ದಾರೆ. ನಾನು ಅಂತೆಲ್ಲ, ಒಬ್ಬೊಬ್ರು ಅವ್ರ ಪ್ರಾಣ ಕೊಡೋಕೆ ರೆಡಿಯಾಗಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಕಡೆಯಿಂದನೇ ಬೆಂಬಲ ಸಿಗ್ತಾ ಇಲ್ವಾ ಅಂತ? ಸಿಗುತ್ತೆ ಮೇಡಮ್, ಸಿಗದಂತ ಏನಾಗುತ್ತೆ? ಯಾಕೆಂದ್ರೆ ಅವ್ರು ಸೀರಿಯಸ್ ಆಗಿ ತಗೊಂತಲ್ಲ ಅಷ್ಟೇ. ಯಾಕೆಂದ್ರೆ ಎಲ್ಲರಿಗೂ ಒಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಯಾಕೆ ಮೇಡಮ್? ಒಂದೇ ಥರ ನ್ಯಾಯ ಮಾಡಬೇಕು ತಾನೆ. ಕನ್ನಡದ ಮೇರು ನಟರು ಅಂತಂದ್ರೆ ಮೇನ್ ಬಂದು ರಾಜ್ಕುಮಾರ್ ಸಾರು, ಸೆಕೆಂಡ್ ಬಂದು ಅಂಬರೀಷ್ ಸಾರು, ವಿಷ್ಣು ಸಾರು. ಇವರು 3 ಜನನೂ ಒಂದು ಅಶೋಕ ಸ್ತಂಭದಲ್ಲಿ ಯಾವ ರೀತಿ 3 ಸಿಂಹಗಳಿದೆ ಆ ಥರ ಇವರು. ಆದ್ರೆ ಒಂದು ಸಿಂಹಕ್ಕೆ ಯಾಕೆ ಅನ್ಯಾಯ ಆಗ್ತಾ ಇದೆ? ಯಾಕೆ ಒಂದು ಸಿಂಹಕ್ಕೆ ಅನ್ಯಾಯ ಆಗ್ತಾಯಿದೆ ಹೇಳಿ? ಬೇರೆ ನಟರಿಗೆಲ್ಲ ಹೋಲಿಸಿದ್ರೆ ವಿಷ್ಣುವರ್ಧನ್ಗೆ ಬಹಳ ಅನ್ಯಾಯ ಆಗ್ತದೆ. ಹೇಳ್ತಾ ಇರೋದು ಇದು ಇವತ್ತಿಂದಿಲ್ಲ, ಅವ್ರು ಬದುಕಿದಾಗಿಂದನೂ ನಡೀತಾ ಇದೆ. ಆದರೆ ಅದ್ರ ಬಗ್ಗೆ ನಮ್ಗೇನು ಬೇಡ, ಮುಗ್ದೋಯ್ತು. ಯಾಕೆಂದ್ರೆ ಅವ್ರು ಜೀವಂತವಾಗಿ ಇಲ್ಲ. ಇವಾಗ ಅವ್ರು ಇಬ್ಬರನ್ನ ಬಿಟ್ಬಿಟ್ಟು ಇವ್ರು ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ? ಮತ್ತು ಯಾಕೆ ಚಿತ್ರರಂಗದವರೆಲ್ಲ ಒಬ್ಬರೂ ಮಾತಾಡ್ತಾ ಇಲ್ಲ? ಸುದೀಪ್ ಸರ್ ಮಾತಾಡಿದ್ದಾರೆ, ಸುಧಾರಾಣಿ ಮೇಡಮ್ ಮಾತಾಡಿದ್ದಾರೆ, ಮತ್ತು ವಸಿಷ್ಠ ಸರ್ ಮಾತಾಡಿದ್ದಾರೆ, ಮತ್ತು ಇವರು ಶ್ರುತಿ ಮೇಡಮ್ ಮಾತಾಡಿದ್ದಾರೆ, ಸೂರ್ಯ ಅವರು ಮಾತಾಡಿದ್ದಾರೆ. ಬಟ್ ಇನ್ನು ಮಿಗ್ದವ್ರು ಯಾರು ಮಾತಾಡ್ತಾ ಇಲ್ಲ. ಯಾರು ಕಣ್ಗೂ ಕಾಣಿಸ್ತಾ ಇಲ್ವಾ? ಯಾಕೆ ವಿಷ್ಣು ಸರ್ ಅವ್ರು ಕದ್ದೇನಾದ್ರು ಬಚ್ಚಿಟ್ಕೊಂಡು ಊರು ಬಿಟ್ಬಿಟ್ಟು ದೇಶ ಬಿಟ್ಬಿಟ್ಟು ಏನಾದ್ರು ಬೇರೆ ಹೋಗ್ಬಿಟ್ಟಿದ್ರಾ? ಸುದೀಪ್ ಸರ್ ಒಬ್ಬರೇ ಅದು ಎಷ್ಟಾದರೂ ಆಗಲಿ ನಾನೇ ಕೊಂಡ್ಕೊತೀನಿ, ನಾನೇ ಅದನ್ನು ಮಾಡೋಕ್ಕೆ ಮುಂದೆ ಬರ್ತೀನಿ ಅಂತ ಅವ್ರು ಹೇಳಿರೋದು. ಮಿಕ್ಕಿದವ್ರಿಗೆ ಯಾರಿಗೂ ಇಲ್ವಾ?
ಯಾಕೆ ಅವ್ರು ಕನ್ನಡಕ್ಕಾಗಿ ಏನೂ ಮಾಡಿಲ್ವಾ? ಕನ್ನಡ ಫಿಲಮ್ ತಾನೇ ತೆಗ್ದಿರೋದು ಅವರು. ಎಲ್ಲರೂ ನಾವು ತಗೊಂತೀವಿ ಅಂತ ಒಪ್ಕೊಂಡು ಎಷ್ಟೇ ದುಡ್ಡಾದರೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಯಾಕೆ ಅವ್ರು ಕೊಡ್ತಾ ಇಲ್ಲ? ಅವ್ರು ಏನು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಮೇಡಮ್. ಇದಕ್ಕೆ ಮೇನ್ ಕಾರಣ ಬಂದು ಅವ್ರು ಏನು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಅವ್ರು ಸ್ಪಷ್ಟವಾಗಿ ಮಾತಾಡಿದಾಗಲೇ ಏನಾದರೂ ಒಂದು ಫೈನಲ್ ಆಗೋದು. ಬಟ್ ಆದ್ರೆ ಅವ್ರು ಮಾತಾಡಿದ್ರು ಪರವಾಗಿಲ್ಲ, ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಅವ್ರಿಗೆ 10 ಗುಂಟೆ ಜಾಗನ ಕೊಡೋ ತನಕ ಯಾರೂ ಇಲ್ಲಿ ಸುಮ್ಮನೆ ಕೂರಲ್ಲ ಮೇಡಮ್. ನಮ್ಮ ಪ್ರಾಣ ಬೇಕಾದ್ರೂ ನಾವು ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಒಬ್ಬೊಬ್ರು ಅಷ್ಟೇ, ನಾನು ಒಬ್ಬಳೇ ಅಂತಲ್ಲ, ಇಲ್ಲಿ ಬಂದಿರೋರು ಒಬ್ಬೊಬ್ರು ಅಷ್ಟೇ. ಯಾಕೆಂದರೆ ಅವರು ತುಂಬ ವರ್ಷದಿಂದ 30 ವರ್ಷ, 40 ವರ್ಷ, 50 ವರ್ಷದಿಂದನೂ ಅವ್ರ ಅಭಿಮಾನಿಗಳಾಗಿ ಅವ್ರ ಜೊತೆಗಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಮುಂಚೆನೂ ಕೂಡ ಅವ್ರು ಬ್ಯಾನರ್ ಕಟ್ಟೋಕ್ಕಾಗದೇ ಇರೋದಕ್ಕೆ ಟೈಮಲ್ಲೆಲ್ಲ ಸಾಲ ಮಾಡಿ, ಆಟೋ ಮಾರಿ, ಮನೆಗಳು ಮಾಡಿ ಅವ್ರನ್ನ ಒಂದು ಬ್ಯಾನರ್ನ ಕಟ್ಟಿದ್ದಾರೆ. ಫೋಟೋಗಳಿಗೆಲ್ಲ ಹಾರ ಹಾಕಿದ್ದಾರೆ. ರಾತ್ರಿ ಅವ್ರಿಗೋಸ್ಕರ ಎಷ್ಟೊಂದು ಏಟುಗಳು ತಿಂದಿದ್ದಾರೆ ಮೇಡಮ್. ಇಲ್ಲಿರೋರು ಒಬ್ಬೊಬ್ರ ಮೈಯಲ್ಲಿ ಎಷ್ಟೊಂದು ಮಾರ್ಕ್ ಇದೆ ಅಂತಂದ್ರೆ ಅವ್ರನ್ನ ಹತ್ತಿರದಿಂದ ನೋಡೋದಾಗಲೇ ಗೊತ್ತಾಗೋದು. ಓಕೆ, ನೆಲಸಮ ಮಾಡಿರೋದು ನೋಡಿದ್ರೆ ಅಭಿಮಾನಿಗಳಿಗೆ ಆ ದೃಶ್ಯ ನೋಡಿದಾಗ ಏನು ಅನಿಸಿದ್ರು? ತುಂಬ ನೋವಾಗುತ್ತೆ ಮೇಡಮ್, ತುಂಬ ದುಃಖ ಆಗುತ್ತೆ. ಯಾಕೆ ಅಂತಂದ್ರೆ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದ್ರೆ ಏನು ಮೇಡಮ್? ಅದು ಅವ್ರನ್ನ ಅಲ್ಲಿ ಮಣ್ಣು ಮಾಡಿರೋಂಥ ಜಾಗ ಮೇಡಮ್. ಅದು ಬೇರೆ ಏನು ಜಾಗ, ಬೇರೆ ಒಂದು ಪಾರ್ಕ್ ಆಗಿದ್ರೆ, ಬೇರೆ ಒಂದು ಜಾಗ ಆಗಿದ್ರೆ ಯಾರು ಇಷ್ಟೊಂದು ಸೀರಿಯಸ್ ಆಗಿ ತಗೊತಾ ಇರಲಿಲ್ಲ. ಅವ್ರನ್ನ ಮಣ್ಣು ಮಾಡಿರೋಂಥ ಜಾಗ. ಅದನ್ನು ಹತ್ತಿರದಿಂದ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಮಾತು ಮೌನ ಆಗುತ್ತೆ, ಹೇಳೋಕ್ಕೇನು ಬರೋಲ್ಲ. ಅವ್ರ ಮನೆಯವರಿಗೆ ಹೇಳ್ತಾ ಇದ್ದಾರೆ ಮೈಸೂರಲ್ಲೇ ಮಾಡ್ತೀವಿ ಅಂತ, ಇದಕ್ಕೇನು ಹೇಳ್ತೀವಿ ಮೇಡಮ್? ಅದಕ್ಕೂ ಭಾನುವಾರ ಮೀಟಿಂಗ್ ಕರೆದಿದ್ದಾರೆ. ಮೈಸೂರಲ್ಲಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 5 ಎಕರೆ ಜಾಗ ಕೊಟ್ಟಿದ್ದಾರೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಅವ್ರಿಗೆ ಒಂದು ದೇವಸ್ಥಾನ ಥರ ನಾವು ಪೂಜೆ ಮಾಡ್ತಾ ಇದ್ದಿದ್ದು ಮೇಡಮ್. ಅದನ್ನು ದೇವಸ್ಥಾನದಲ್ಲಿ ದೇವ್ರು ಹೇಗೋ ಆ ಥರ, ಆ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದ್ರೆ ಮತ್ತೆ ಏನಿದೆ ಮೇಡಮ್ ಅದರಲ್ಲಿ? ನಾವು ಇಲ್ಲಿ ನಮ್ಮ ಸ್ವಂತಕ್ಕೆ, ನಮ್ಮ ಮನೆಗಾಗಿ ಏನು ಕೇಳ್ತಾ ಇಲ್ಲ ಮೇಡಮ್. ದೇವ್ರಿಗೋಸ್ಕರ ದೇವಸ್ಥಾನಕ್ಕೆ ಜಾಗ ಕೊಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅವ್ರನ್ನ ನಾವು ಮನೆ ದೇವರಾಗಿ ಆರಾಧನೆ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಈ ರೀತಿ ಹೋರಾಟ ಮಾಡೋದ್ರಿಂದ ಮುಂದೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತೀವಿ? ಖಂಡಿತ ಸಿಗುತ್ತೆ ಮೇಡಮ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇವ್ರು ಮಾತಾಡೋದು. ಈಗ ರಾತ್ರೋರಾತ್ರಿ ಕಾರ್ತಿಕ್ ಅನ್ನೋರು ಕಿಡಿಗೇಡಿ, ಅವನು ದುಡ್ಡಿನ ಆಸೆಗೋಸ್ಕರ ಕಾರ್ತಿಕ್ ಅನ್ನೋರೆ ಅಂತ ನಿಮಗೆ ಕನ್ಫರ್ಮ್ ಆಗಿದೆಯಾ ಸರ್? ಪಕ್ಕ ಅವರೇ ಮೇಡಮ್. ಅವ ಕಾರ್ತಿಕ್ ಅನ್ನೋನೇ ಮಾಡಿರೋದು. ಅದೇ ಯಾರು ಕಾರ್ತಿಕ್ ಅಂದ್ರೆ? ಕಾರ್ತಿಕ್ ಅಂದರೆ ಬಾಲಕೃಷ್ಣ ಮೊಮ್ಮಗ. ಅವನು ದುಡ್ಡಿನ ಆಸೆಗೆ, ದುಡ್ಡಿನ ದುರಾಸೆಗೆ ಈ ರೀತಿ ಮಾಡವನೆ. ರಾತ್ರಿ ಮಾಡವನೆ. ಹಗಲಲ್ಲಂತೂ ಅವ್ನು ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಎಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ ಅವನು, ಆಚೆ ಎಲ್ಲೂ ಬರೋದಿಲ್ವಾ? ಗಲ್ಲಿಯಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದಾರೆ. ಅವನು ಎಲ್ಲೇ ಹೋದರೂ ಅವನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಂದನೇ ಅವನಿಗೆ ಏಟು. ದಯವಿಟ್ಟು ಅವನಾಗೇ ಬಂದು ಪುಣ್ಯಭೂಮಿನ ಅಲ್ಲೇ ಸ್ಥಾಪನೆ ಮಾಡಿ ಜಾಗ ಕೊಟ್ಟರೆ ಅವ್ನಿಗೊಂದು ಒಳ್ಳೆ ಹೆಸರು ಸಿಗುತ್ತೆ. ಈ ಮಾಲ್ಗೆ, ರಾಜಕೀಯದವ್ರಿಗೆ ಮಾರ್ಬಿಟ್ಟು ಮಾಲ್ ಯಾವುದೇ ಕಾರಣಕ್ಕೂ ಅಲ್ಲೇನಾದ್ರು ಅಡಿಪಾಯ ಹಾಕಿದ್ರೆ ಯಾವ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಬಿಡಲ್ಲ. ಯಾರು ರಾಜಕೀಯದವರು ಅಲ್ಲಿ ಮಾಲ್ ಕಟ್ತೀನಿ ಅಂದ್ರೂ ಅವರು ಹಾಳಾಗೋಯ್ತಾರೆ. ಯಾಕಂದರೆ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಒಬ್ಬರು ಓಟ್ ಹಾಕಲ್ಲ. ಯಾರು ರಾಜಕೀಯದವ್ನು ತೊಗೊಂಡಿದ್ದಾನೆ ಅವತ್ತು ಅಡಿಪಾಯ ಹಾಕ್ದಾಗ ಗೊತ್ತಾಯ್ತಂದರೆ ಆ ಪಕ್ಷಕ್ಕಂತೂ ಓಟ್ ಹಾಕಲ್ಲ. ಅವರು ಮಾಮೂಲಿ ಇನ್ನೊಂದು 2-3 ವರ್ಷ ಆದಮೇಲೆ ನಮ್ಮ ಥರನೇ ಬೀದಿಯಲ್ಲಿ ಇರಬೇಕು ಅವನು. ಯಾವ ರಾಜಕೀಯ ವ್ಯಕ್ತಿ ಯಾರು ಇರಲಿ, ಯಾವ ಮುಖ್ಯಮಂತ್ರಿನೂ ಆಗಲ್ಲ, ಯಾವ ಉಪಮಂತ್ರಿನೂ ಆಗಲ್ಲ, ಯಾವುದೇ ಸಚಿವ ಆಗಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮುಖ್ಯಮಂತ್ರಿಗಳಾಗಲಿ, DK ಶಿವಕುಮಾರ್ ಆಗಲಿ ಮುಂದೆ ಬಂದು ಅದನ್ನು ಸರಿ ಮಾಡಬೇಕು. ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳಿಗೆ ದ್ರೋಹ ಬಗೆಯಬಾರ್ದು. ಮೈಸೂರಲ್ಲಿ ಕೊಟ್ಟಿದ್ದಾರೆ ಅಂದರೆ ಮೈಸೂರಲ್ಲಿ ಕೊಟ್ಟವ್ರೆ. ಮೈಸೂರಲ್ಲಿ ಏನು ಕೊಟ್ಟವ್ರೆ? ಮನೆಯವ್ರು ಕೇಳೋರೆ, ಅಲ್ಲಿ ಸ್ಮಾರಕ ಮಾಡೋರೆ. ಇದು ಸುಟ್ಟಿ ಜಾಗ, ಪುಣ್ಯಭೂಮಿ ನಮಗೆ ದೇವಸ್ಥಾನ ಇದ್ದಂಗೆ. ನಾವು ದೇವ್ರಿಗೆ ಹೋಗ್ಬಿಟ್ಟು ಎದ್ದಿದ ತಕ್ಷಣ ದೇವ್ರಿಗೆ ದೇವಸ್ಥಾನಕ್ಕೆ ಕೈ ಮುಗಿತೀವಿ, ಸ್ಮಾರಕಕ್ಕೆ ಹೋಗಿ ಕೈ ಮುಗಿಯೋಕ್ಕಾಗಲ್ಲ. ಫಸ್ಟು ಇಲ್ಲಿ ಇದು ಖಂಡಿತ ರಾಜಕೀಯದವರಲ್ಲಿ ಯಾರೇ ಇದಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದಾರೋ, ಸಿನಿಮಾ ನಟರು ಆಗ್ಬೋದು, ರಾಜಕೀಯದವರು, ಆಮೇಲೆ ನಮ್ಮ ಕನ್ನಡ ಸಂಘದವರು ಯಾರು ಅನ್ನೋರ ಬಗ್ಗೆ ಮಾತಾಡಿದಾರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ಮಾತಾಡದೇ ಇರೋರಿಗೆ, ವೈರಿಗಳಿಗೆ ಧಿಕ್ಕಾರನೂ ಹಾಕ್ತೀವಿ. ಯಾಕಂದರೆ ಈ ಮಣ್ಣಲ್ಲಿ ಹುಟ್ಟಿರೋರು ಡಾಕ್ಟರ್ ವಿಷ್ಣುವರ್ಧನ್ನ ನೆನೆಸ್ಕೊಳ್ಳೇಬೇಕು. 214 ಚಿತ್ರ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಲ್ಲೋ ಒಂದು ಕಡೆ ಸರ್ಕಾರನೇ ಬೆಂಬಲ ನೀಡ್ತಾ ಇಲ್ವಾ ಸರ್? ಸರ್ಕಾರ ಖಂಡಿತ ಬೆಂಬಲ ನೀಡ್ತಾ ಇಲ್ಲ. ಯಾಕಂದರೆ ಸರ್ಕಾರ ಏನು ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಏನು ಹೇಳ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ. ವಿಷ್ಣುವರ್ಧನ್ ಅಂದರೆ ಏನು ಬೇಡವಾ? ವಿಷ್ಣುವರ್ಧನ್ ಅಭಿಮಾನಿಗಳು ಬೇಡವಾ? ವಿಷ್ಣುವರ್ಧನ್ನ ಪ್ರೀತಿಸೋ ಹೆಣ್ಮಕ್ಳು 1000 ಕೋಟಿ ಲೆಕ್ಕದಲ್ಲಿದ್ದಾರೆ. ಓಟ್ ಹಾಕ್ತಾರೆ ಖಂಡಿತ. ಈ BBMPಯಲ್ಲಿ ತೋರಿಸ್ತಾರೆ. ಇವ್ರು ಏನು ಮಾಡಿದ್ರೆ ಹಿಂಗೆ ಇರಲಿ, BBMPಯಲ್ಲಿ ಖಂಡಿತ ಸೋಲು ಇವ್ರಿಗೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರು ಖಂಡಿತ ಗೆಲ್ತಾರೆ. ನಮ್ಮ ಪರ ಇರಬೇಕು ವಿಷ್ಣುವರ್ಧನ್, ಎಲ್ಲರ ಪರ ಇರಲಿ. ಆದರೂ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಮೋಸ ಮಾಡಬಾರ್ದು.
ಡಾಕ್ಟರ್ ವಿಷ್ಣುವರ್ಧನ್ ಮೋಸ ಮಾಡಿದವ್ರು ಯಾರು ಉದ್ಧಾರ ಆಗಿದ್ದು ಚರಿತ್ರೆನೇ ಇಲ್ಲ. ಅದು ಮಾತ್ರ ಖಂಡಿತ ಹೇಳ್ತೀನಿ. ನಮ್ಮ ಹೆಸರು ಅಶೋಕ್ ವರ್ಧನ್ ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈಗ ಪೊಲೀಸರು ಇವಾಗ ಬದ್ಧತೆ ನೀಡಿದ್ದಾರೆ ಅಲ್ಲಿ. ಸೊ ಅವಾಗ ರಾತ್ರಿ ಮಾಡಬೇಕಾದಾಗ ಈ ಬದ್ಧತೆ ಎಲ್ಲೋಗಿತ್ತು ಅಂತ. ಇವರು ಮಾಲ್ ಮುಗಿಯೋವರೆಗೂ ಸರ್ಕಾರ ಇರೋವರೆಗೂ ಅವ್ರಿಗೆ ಕಸ್ಟಡಿ ಸಪೋರ್ಟ್ ಕೊಡ್ತಾರೆ ಪೊಲೀಸವರು. ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವತ್ತಿದ್ರೂ ಅವನು ಓಡಾಡಲೇಬೇಕು. ಏನಕ್ಕಾದ್ರೂ ಒಂದಕ್ಕೆ ಒಬ್ಬ ಓಡಾಡಲೇಬೇಕು. ಭಾರತದಲ್ಲಿ ಇವಾಗ ಪೊಲೀಸರು ಬದ್ಧತೆ ನೀಡಿದ್ದಾರೆ. ಸೊ ಇದಕ್ಕೆ ಮುಂಚೆ ರಾತ್ರಿ ಈ ಒಂದು ಘಟನೆ ನಡಿಬೇಕಾದಾಗ ಆವಾಗ ಭದ್ರತೆ ಎಲ್ಲೋಗಿತ್ತು ಅಂತ. ಅದೇ ದುಡ್ಡಿನ ಅಹಂಕಾರ, ದುಡ್ಡಿನ ದಿಮಾಕು, ರಾಜಕೀಯ ದಿಮಾಕು. ಅವ್ರಿಗೆ ದುಡ್ಡು ಬಂದಿದೆಯಲ್ಲ, ದುಡ್ಡಿಂದ ಈ ರೀತಿ ಆಡ್ತವ್ರೆ. ಬೆಂಗಳೂರಲ್ಲಿ ಇಷ್ಟೊಂದು ಜಾಗ ಇದೆ ತಾನೆ. ಬೆಂಗಳೂರು ಅಂತಂದ್ರೆ ಎಷ್ಟೋ ಜನ ಕೆಟ್ಟೋಗಿರೋರ್ಗ, ಎಷ್ಟೋ ಜನ ಕಷ್ಟದಲ್ಲಿ ಇರೋರ್ಗ ಆಶ್ರಯ ಕೊಡೋಂಥ ಜಾಗ. ಆದ್ರೆ ಬಂದು ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಎಲ್ಲ ಜಾಗ ಬಿಟ್ಟು ಅಲ್ಲೇ ಯಾಕೆ ಬೇಕು ಮೇಡಮ್? 2 ಎಕರೆ ಕೊಡ್ತೀನಿ ಅಂತ ಹೇಳಿರೋರು ಬದುಕಿದ್ದಾರೆ. ಅದನ್ನು ನೋಡಿರೋರು ಕಣ್ಣಲ್ಲಿ ಬದುಕಿದ್ದಾರೆ. ಆದ್ರೆ 2 ಎಕರೆ ಬೇಡ 10 ಗುಂಟೆ ಯಾಕೆ ಕೊಡ್ತಾ ಇಲ್ಲ? 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು ತಾನೆ. 2 ಎಕರೆ ಏನು ಬೇಡ, 10 ಗುಂಟೆ ಆದ್ರೂ ಕೊಡ್ಲಿ ಅವ್ರಿಗೆ. 10 ಗುಂಟೆನೂ ಕೊಡಕ್ಕೆ ಮುಂದೆ ಬರ್ತಾರಲ್ವಲ್ಲ ಮೇಡಮ್? ಯಾಕೆ? ಆಮೇಲೆ 17ನೇ ತಾರೀಕು ದಯವಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆ ಹತ್ರ ಪ್ರತಿಯೊಬ್ಬ ಅಭಿಮಾನಿನೂ ಬರಬೇಕು ಅಂತ ಕೇಳ್ಕೊತೀವಿ. ಯಾಕಂದ್ರೆ ಅಲ್ಲೇನು ತೀರ್ಮಾನ ಆಗುತ್ತೋ ಆ ತೀರ್ಮಾನ ಆಗೋದು ಪುಣ್ಯ ಭೂಮಿ ಇದೆ ತೀರ್ಮಾನ ಆಗಬೇಕು. ಪುಣ್ಯ ಭೂಮಿ ಬಿಟ್ಟು ಬೇರೆ ಯಾವುದೇ ಹೇಳಿದ್ರು ಯಾವುದೇ ಅಭಿಮಾನಿಗಳು ನಾವು ಒಪ್ಪಲ್ಲ. ನಮಗೆ ಪುಣ್ಯ ಭೂಮಿಯಲ್ಲಿ ಸ್ಥಳ ಮಾಡ್ಕೊಡ್ತೀನಿ ಅಂದರೆ ನಾವೆಲ್ಲರೂ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದಾಗಿರ್ತೀವಿ. ಇವರು ಪುಣ್ಯಭೂಮಿಯಲ್ಲಿ ಕರೆಸಿ ಅದನ್ನು ಮಾತಾಡಿ ಅಲ್ಲೇ ನಮಗೆ ಪುಣ್ಯಭೂಮಿ ಮಾಡಿಕೊಡ್ಬೇಕು. ಅನೀಸಾರ ಅಲ್ಲಿ, ಭಾರತಿ ಮೇಡಮ್ ಅಲ್ಲಿ, ಇದು ಬಿಟ್ಟು ಬೇರೆ ಜಾಗದಲ್ಲಿ ಮಾಡ್ತೀವಿ ಅಲ್ಲಿದೆ ಅಂತ ಹೇಳಲೇಬಾರ್ದು. ಪುಣ್ಯಭೂಮಿಯಲ್ಲೇ ಮಾಡಿಕೊಡ್ಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಗೋ ಗಂಟ ಈ ಹೋರಾಟ ಮಾಡ್ತಾನೆ ಇರ್ತೀವಿ. ಖಂಡಿತ ಇದು ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೀತಾನೆ ಇರುತ್ತೆ. ನಾವಂತೂ ನಿದ್ದೆ ಮಾಡಲ್ಲ, ನಿದ್ದೆನೂ ಇಲ್ಲ, ಊಟನೂ ಮಾಡ್ತಾ ಇಲ್ಲ. ಅದರಿಂದ ಕರೆಕ್ಟಾಗಿ ಊಟನೂ ಮಾಡ್ತಾ ಇಲ್ಲ. ನಮ್ಮ ದೇವರೇ ಹೋದ್ಮೇಲೆ ನಮಗೆಲ್ಲೂ ಊಟ ಸೇರುತ್ತೆ. ಕರ್ನಾಟಕ ದೇವರು ಇಲ್ಲ ಅಂದರೆ ನಾವು ಹೆಂಗೆ? ಇದಕ್ಕೆ ಒಂದು ದಾರಿ ಮಾಡಬೇಕು. ಯಾರು ಮುಖ್ಯಮಂತ್ರಿಯವ್ರು ಮಾಡಬೇಕು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮಾಡಬೇಕು. ಅವರು ಮುಂದೆ ಬಂದರೆ ಎಲ್ಲ ಆಗುತ್ತೆ. ಅವ್ರ ಕೈಯಲ್ಲಿದೆ. ಆ BBMP ಎಲೆಕ್ಷನಲ್ಲಿ ನಮ್ಮಂಥ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದಾರೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಈ ಕೆಲಸನ ಮುಗಿಸ್ಕೊಡಿ ನಮಗೆ.